ನನ್ನೆಲ್ಲ ಭಾವಿ ಶಿಕ್ಷಕರಿಗೆ ನಮಸ್ಕಾರಗಳು. 2025 ವರ್ಷ ಹೆಂಗಿತ್ತು ಅಂತಂದರೆ ತುಂಬ ಕರಾಳವಾಗಿತ್ತು. ಶಿಕ್ಷಕರ ನೇಮಕಾತಿ ಇಲ್ಲ, ಯಾವುದೇ ನೇಮಕಾತಿ ಇಲ್ಲ, ಒಳ ಮೀಸಲಾತಿ, ಹೀಗೆಲ್ಲ ಹಲವಾರು ಗೊಂದಲಗಳಲ್ಲಿ 2025 ಮುಳುಗೋಯಿತು. ಈಗ 2026 ಬರ್ತಿದೆ. 2026 ಹೆಂಗದಂತಂದರೆ ಈ PSTR ಅವರಿಗೆ ಹೇಳಿ ಮಾಡಿಸಿದ ವರ್ಷ. 2026 ಅಂದರೆ PSTR ಅಂದರೆ 2026 ಅಂದರೆ 2026ನೇ ವರ್ಷದಲ್ಲಿ PSTR ಅವರಿಗೆ ಬಂಪರ್ ಆಫರ್ ಅಂದರೆ ಸುವರ್ಣ ಅವಕಾಶ ಅಂತ ನಾವು ಹೇಳ್ತೀವಿ. ಸುಮ್ಮನೆ ಹೇಳೋದಿಲ್ಲ, ಸಾಕ್ಷಿ ಸಮೇತ ಪ್ರೂಫ್ ಸಮೇತ ಹೇಳ್ತಾ ಇದ್ದೀವಿ. ಹೆಂಗೆ ಅಂದರೆ ಇನ್ನು ಮುಂದೆ ನೇಮಕಾತಿ ಆಗೋದು ಎಲ್ಲ PSTR ನೇಮಕಾತಿನೇ. GPSTR ಮುಗಿದೋಯ್ತು, ಇನ್ನೂ 10 ವರ್ಷ ಅದ್ರ ಕತೆಗೆ ಯಾರೂ ಇಲ್ಲ. ಹೆಂಗಂದರೆ ಈ ಕರ್ನಾಟಕದಲ್ಲಿ ಖಾಲಿ ಇರುವ PSTR ಹುದ್ದೆಗಳ ಸಂಖ್ಯೆ ಎಷ್ಟಪ್ಪ ಅಂತಂದರೆ, ಮೊನ್ನೆ ಬೆಳಗಾವಿ ಅಧಿವೇಶನದಲ್ಲಿ ನಡೆದಂಥ ಅಧಿವೇಶನದಲ್ಲಿ 20,838 ಪೋಸ್ಟ್ಗಳು PSTR ಖಾಲಿ ಇದ್ದಾವೆ ಅನ್ನುವಂಥ ವಿಚಾರವನ್ನು ನಾವು ನೋಡ್ತೀವಿ. ಆಮೇಲೆ ಈ 2026ನೇ ಮಾರ್ಚ್ನಲ್ಲಿ ನಿವೃತ್ತಿ ಹೊಂದುವವರ ಸಂಖ್ಯೆ ಎಷ್ಟು ಅಂತ ನೋಡಿದಾಗ 2026ರಲ್ಲಿ 14,932 ಜನ ನಿವೃತ್ತಿ ಹೊಂದ್ತಾರೆ. ಹಾಗಾದರೆ ಈ 20,838 ಒಂದು 14,932 ಇವೆರಡನ್ನು ಸೇರಿಸಿದಾಗ ಒಟ್ಟು ಖಾಲಿ ಇರುವ PSTRಗಳ ಸಂಖ್ಯೆ 35,770 ಪೋಸ್ಟ್ಗಳು PSTRಗೆ ಖಾಲಿ ಉಳಿತವೆ. ಹಾಗಂದರೆ ಹೆಂಗಿದೆ ಈ 2026ರಲ್ಲಿ ಅಂತಂದರೆ ಯಾವುದೇ ನೇಮಕಾತಿ ಅಂದರೆ ಶಿಕ್ಷಕರ ನೇಮಕಾತಿ ಮಾಡಿದಾಗ PSTR ಸಂಖ್ಯೆ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲೇನದ ನೇಮಕಾತಿ ಆಗ್ತವೆ. ಈ ಫೆಬ್ರವರಿಯಲ್ಲಿ ನೇಮಕಾತಿ ಆಗ್ತದೆ ಅನ್ನುವಂಥ ದಿನದ ಬಂದ ಮೂಲಗಳಿಂದ ನಾವು ನೋಡಿದ್ದೇವೆ. ಹೇಗೆ ಅಂತಂದರೆ ಈ ಫೆಬ್ರವರಿಯಲ್ಲಿ ಜನವರಿ 28ಕ್ಕೆ ಹೈಕೋರ್ಟಲ್ಲಿರ್ತಕ್ಕಂಥ 56 ಏನು ರಿಸರ್ವೇಷನ್ ಅದಲ್ಲ ಅದರದ್ದು ಹೇರಿಂಗ್ ಇದೆ ಯಾವತ್ತು ಜನವರಿ 28ರಲ್ಲಿ. ಆ ಜನವರಿ 28ರಲ್ಲಿ ಹೇರಿಂಗ್ ಅದನ್ನು ಕ್ಲಿಯರ್ ಮಾಡಿಕೊಂಡು ಫೆಬ್ರವರಿ ಮಧ್ಯವಾರ ಅಥವಾ ಕೊನೆಯ ವಾರದಲ್ಲಿ ಕಂಪಲ್ಸರಿ ನೋಟಿಫಿಕೇಷನ್ ಆಗೇ ಆಗುತ್ತೆ. ಇನ್ನು ಆ ನೋಟಿಫಿಕೇಷನ್ನಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ 4,424 ಪೋಸ್ಟ್ ಆದರೆ ಉಳಿದ ಕರ್ನಾಟಕಕ್ಕೆ 3,200 ಪೋಸ್ಟ್ಗಳನ್ನು ನೇಮಕ ಮಾಡ್ಕೊತೀವಿ ಅನ್ನುವಂಥದ್ದನ್ನು ನಾವು ನೋಡ್ತೀವಿ PSTR. ಅದರಲ್ಲಿ ಎರಡವನ್ನು ಸೇರಿಸಿದಾಗ 7,624 ಪೋಸ್ಟ್ಗಳನ್ನು ನಾವು ನೋಡ್ತೀವಿ. ಈ 35,770 ಹುದ್ದೆಗಳಲ್ಲಿ 7,624 ಹುದ್ದೆಗಳನ್ನು ನೇಮಕ ಮಾಡಿಕೊಂಡ್ರೆ ಇನ್ನು ಖಾಲಿ ಉಳಿದ ಹುದ್ದೆಗಳು 28,146 ಹುದ್ದೆಗಳು. ಅದು ಮುಂದಿನ ಬಜೆಟಲ್ಲಿ ಅಂದರೆ ಫೆಬ್ರವರಿಯಲ್ಲಿ ನಡೀತಕ್ಕಂಥ ಬಜೆಟಲ್ಲಿ ಅದರಲ್ಲಿ ಕೂಡ ಏನದ ಒಂದು 10,000 ಮಿನಿಮಮ್ ನೇಮಕಾತಿ PSTRಗೆ ಇರ್ತವೆ. ನೋ ಡೌಟ್, ಯಾವುದೇ ಸಂಶಯನೇ ಬೇಡ, ಅಷ್ಟು ನೇಮಕಾತಿ ಇರ್ತವೆ ಅನ್ನೋದನ್ನು ನೋಡಿದಾಗ ನಾವೆಲ್ಲ PSTR ಅಭ್ಯರ್ಥಿಗಳಾದಂಥವು ನೀವೆಲ್ಲರೂ ಒಂದು 2026ರಲ್ಲಿ ಒಂದು ಸಂಕಲ್ಪ ಮಾಡಬೇಕಿದೆ. ಏನು ಸಂಕಲ್ಪ ಅಂತಂದರೆ ಈ PSTR ಹುದ್ದೆಗಳು ನಿಮಗಾಗಿ ಅರಸುತ್ತಾ ಬಂದಿದ್ದಾವೆ. ಹೆಂಗಪ್ಪ ಅಂತಂದರೆ ಕಾಲ್ಫರ್ಮ್ ಆಗುವುದು 10 ವರ್ಷದ ನಂತರ ಕಾಲ್ಫರ್ಮ್ ಆಗ್ತಿದೆ ಒಂದು. ಇನ್ನು ಕಾಂಪಿಟೇಷನ್ ಕೂಡ ಭಾಳಷ್ಟು ಕಡಿಮೆ ಇದೆ. ಅದು ನೀವಲ್ಲದೆ ಮತ್ತಾರೂ ಈ ಒಂದು ಹುದ್ದೆಯನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ, ನಿಮ್ಗೆ ಬರಬೇಕದು. ಹಾಗಿದ್ರೆ ಕೆಲವೊಂದು ನಿಯಮಗಳು, ಕೆಲವೊಂದು ಸಂಕಲ್ಪಗಳು 2026ರಲ್ಲಿ ನಿಯಮಗಳ ಸಂಕಲ್ಪಗಳು ಏನು ಮಾಡಬೇಕು ಅಂತಂದರೆ, ನಮಗೆ ಫಸ್ಟ್ ಆಫ್ ಆಲ್ ವ್ಯಕ್ತಿಯ ಏನಾದರೂ ಒಂದು ಭಾವನೆ ಇರಬೇಕು ಅಂತಂದಾದರೆ ಮೊದಲು ವೃತ್ತಿಯ ಬಗ್ಗೆ ಗುರಿ ಇರಬೇಕು. ನಾವು ಏನನ್ನ ಹುದ್ದೆಗಳನ್ನು, ಯಾವ ಹುದ್ದೆಯನ್ನು ಪಡಿತಾ ಇದ್ದೀವಿ, ವೃತ್ತಿ ನಮ್ಮದು PSTR, ನನಗೆ ಇದನ್ನು ಬಿಟ್ಟರೆ ಮತ್ತೊಂದೇನೂ ಇಲ್ಲ, ಮತ್ತು ಸ್ಪಷ್ಟತೆ ಇರಬೇಕು, ಮತ್ತು ಪ್ರೀತಿ ಇರಬೇಕು. PSTR 1 to 5th ಲೋವರ್ ಕ್ಲಾಸ್ ಆ ಥರದ ಭಾವನೆ ಅಲ್ಲ. ನಮಗೆ PSTR ಅಂತಂದರೆ ಅದ್ರ ಬಗ್ಗೆ ಗೌರವ ಇರಬೇಕು, ಮತ್ತು ಸಮಯ ಪ್ರಜ್ಞೆ ಇರಬೇಕು. ಸಮಯ ಪ್ರಜ್ಞೆ ಅಂತಂದರೆ ಓದುವಂಥ ಸಮಯ, ನಾವು ಯಾವ್ಯಾವ ಸಬ್ಜೆಕ್ಟನ್ನು ಯಾವ್ಯಾವ ರೀತಿಯಲ್ಲಿ ಯಾವ್ಯಾವ ಸಮಯದಲ್ಲಿ ಓದಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಒಂದು ಟೈಮ್ ಟೇಬಲ್ ಹಾಕ್ಕೊಳ್ಳಿ. ಇನ್ನು ಮೂರನೇದು ಭಾಳ ಡೇಂಜರಸ್ ಆದಂಥದ್ದು ಇದು ಏನಂತಂದರೆ ಮೊಬೈಲ್ ಮತ್ತು ಸೋಷಿಯಲ್ ಮೀಡಿಯಾ ನಿಯಂತ್ರಣ ಮಾಡಬೇಕು. ಅಂದಾಗ ಮಾತ್ರ ನಾವು ಸಕ್ಸಸ್ ಆಗ್ತೀವಿ. ಈ ಮೊಬೈಲ್ ಮತ್ತು ಸೋಷಿಯಲ್ ಮೀಡಿಯಾ ಅಂತಂದಾಗ ಮೊಬೈಲ್
ಇಲ್ಲಿ ಇರ್ತಕ್ಕಂಥದ್ದು ಹೆಚ್ಚಿನ ಟೈಮನ್ನು ಮಾತಾಡಲಿಕ್ಕೆ ಕೊಡಬಾರ್ದು. ಗಂಟೆಗಟ್ಟಲೆ ಮಾತಾಡೋದು, ಯಾರಿಗಾರೆ ಫೋನ್ ಹಚ್ಚಿ ಗಂಟೆಗಟ್ಟಲೆ ಹಂಗಾಯ್ತು ಹಿಂಗಾಯಿತು ಬರೀ ಗೊಳ್ಳು ಮಾತಾಡೋದು. ಅದರಿಂದ ನಮ್ಮ ಸಮಯ ವ್ಯರ್ಥ ಆಗ್ತದೆ. ಇನ್ನು ಸೋಷಿಯಲ್ ಮೀಡಿಯಾ ಅಂತಂದ ಹೊತ್ನ್ಯಾಗ ಈ ರೀಲ್ಸ್ಗಳು ಬರ್ತಾವೆ ನೋಡ್ರಿ, ರೀಲ್ಸ್ಗಳನ್ನು ನೋಡ್ಕೊಂತ ಕುಂದ್ರೋದು, ಅದು ಕೂಡ ಏನದ ಸಮಸ್ಯೆಗೆ ಕಾರಣ. ಇನ್ನು ಯೂಟ್ಯೂಬ್ನಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತಕ್ಕಂಥ ಯೂಟ್ಯೂಬ್ನಲ್ಲಿ ಒಳ್ಳೆ ಕ್ಲಾಸಸ್ಗಳನ್ನು ಕೇಳ್ರಿ. ಇನ್ನು ನನ್ನ ಕ್ಲಾಸಸ್ಸೇ ಕೇಳಬೇಕು, ನಾನು ಮಾಡಿದಂಥ ವಿಡಿಯೋಸೇ ನೋಡಬೇಕು ಅಂತೇನಿಲ್ಲ. ನಿಮಗೆ ಯಾವುದು ಪರ್ಫೆಕ್ಟ್ ಅನ್ನಿಸ್ತದೋ ಆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ ಯೂಟ್ಯೂಬ್ನಲ್ಲಿ ಒಳ್ಳೆಯ ಕ್ಲಾಸಸ್ಗಳನ್ನು ಕೇಳ್ರಿ. ಅಂದರೆ ನಾವು ರೀಚ್ ಆಗಬೇಕು ಅಂತಂದರೆ ಮೊಬೈಲನ್ನು ದೂರ ಇಡಲೇಬೇಕು, ಸೋಷಿಯಲ್ ಮೀಡಿಯಾದಿಂದ ದೂರ ಇರಲೇಬೇಕು. ನಮಗೆ ಸೋಷಿಯಲ್ ಮೀಡಿಯಾ ಬೇಡ, ಯೂಟ್ಯೂಬ್ ಒಂದು ಇದ್ದರೆ ಸಾಕು. ಅದು ಯೂಟ್ಯೂಬ್ನಲ್ಲಿ ಕ್ಲಾಸಸ್ಗಳಿಗೆ ಮಾತ್ರ ಸೀಮಿತವಾಗಿರಲಿ. ತದನಂತರ ಅಂದಿನ ಕೆಲಸ ಅಂದೇ ಮಾಡಬೇಕು. ನಾವು ನಾಳೆಗೆ ಮಾಡಿದರೆ ಎತ್ತಗೋ, ನಾಡ್ದು ಮಾಡಿದರೆ ಎತ್ತಗೋ ಅಂತ ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ಬಿಟ್ಬಿಡ್ಬೇಕು. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ, ನೀನು ಓದುವ ಕೆಲಸದಲ್ಲಿ ನಿನ್ನ ಮಕ್ಕಳ ಮತ್ತು ನಿನ್ನ ಮನೆಯವರ ಬದುಕು ಅಡಗಿದೆ. ವಿಚಾರಿಸು, ಸ್ವಲ್ಪ ವಿಚಾರ ಮಾಡಿ ನೋಡ್ರಿ. ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ PSTR ಬರಿತಕ್ಕಂಥ ಎಲ್ಲರೂ ಕೂಡ ನಾವು ಏನನ್ನು ಎಲ್ಲಿಯವರು ಅಂತಂದರೆ 2011 ಮತ್ತು 12ನೇ ಬ್ಯಾಚ್ನವರು ಇಂದ ಹಿಡಿದು ಅದೀವಿ. ಅಂದರೆ ಸುಮಾರು 12-13 ವರ್ಷ. ಸುಮಾರು 12-13 ವರ್ಷದಲ್ಲಿ ನಾವೆಲ್ಲರೂ ಏನಾಗಿದೆಪ್ಪ ಅಂತಂದ್ರೆ ನಮಗೆಲ್ಲರಿಗೂ ಮದುವೆ ಆಗಿದೆ, ಮಕ್ಕಳಿದ್ದಾವೆ. ಅವರೆಲ್ಲರೂ ಕೂಡ ಏನದ ಕಷ್ಟದಲ್ಲಿದ್ದಾರೆ. ಮಕ್ಕಳಿಗೆ ಶಾಲೆ ಓದಿಸ್ಬೇಕು, ಮಕ್ಕಳಿಗೆ ಏನದ ತಿಂಡಿ ಮಾಡಿಕೊಡ್ಬೇಕು. ಹೆಣ್ಮಕ್ಳಿದ್ರೆ ಗಂಡು ಮಕ್ಕಳಿದ್ರೆ ಏನದ ಅವ್ರಿಗೇನದ ಒಳ್ಳೆ ಏನದ ಅವರಿಗೋಸ್ಕರ ದುಡಿಬೇಕು ಅನ್ನುವಂಥದ್ದೇನದ ನಮಗೆ ಸಿಕ್ಕಾಪಟ್ಟೆ ಟೆನ್ಷನ್ ಅದ. ಹಾಗಿದ್ರೆ ಮಾತ್ರಕ್ಕೆ ನೀನು 2026ರಲ್ಲಿ ನೀನು ಓದುವಂಥ ಯಾರಿಗೋಸ್ಕರ? ನಿನ್ನ ಮಕ್ಕಳಿಗೋಸ್ಕರ, ನಿಮ್ಮ ಮನೆಯವರಿಗೋಸ್ಕರ, ಗಂಡನಿಗೋಸ್ಕರ, ಹೆಂಡತಿಗೋಸ್ಕರ ಓದು. ಅವರಿಗಾಗಿ ಒಂದು ಮುಡಿಪಿಡು. ಅವರಿಗಾಗಿ ಏನದ ಒಂದು ಸಮಯವನ್ನು ಓದೋದಕ್ಕೋಸ್ಕರ ಮುಡಿಪಿಡು. ಆಮೇಲೆ ಇನ್ನೊಂದೇನು ವಿಚಾರಪ್ಪ ಅಂತಂದರೆ, 2011-12ರಲ್ಲಿರುವ ಜ್ಞಾನ ಮತ್ತೆ ಮರುಕಳಿಸಲಿ. ಏನು 2011-12ರಲ್ಲಿ ಏನದ ಎಷ್ಟು ಶಾಣ್ಯರು ಅಂದರೆ, ಅವಾಗ DED ಮಾಡ್ಯಾರ ಅಂತಂದ್ರೆ ಸರ್ವ ಬಲ್ಲವರನ್ನು ಅಂತ ಅನಿಸ್ಕೊಂಡಿದ್ದೀವಿ. 2012-11ರಲ್ಲಿ ಏನದ DED ಮಾಡಿದ್ದಾರೆ ಅಂತಂದರೆ ಎಲ್ಲವನ್ನು ಬಲ್ಲವರು ಅಂತ ನಾವು ಅನಿಸ್ಕೊಂಡಿದ್ದೀವಿ. ಅದನ್ನು ಕೂಡ ನಾವು ಮರುಕಳಿಸ್ಬೇಕಲ್ಲ. 2011-12ರಲ್ಲಿ ಏನದ ಇರತಕ್ಕಂಥ ಜ್ಞಾನವನ್ನು ನಾವು ಸಂಪೂರ್ಣ ಮತ್ತೆ ಹೊರಗೆಳೆಯಬೇಕು. ಅದನ್ನೇನದ ಪ್ರೆಸೆಂಟ್ ಕಾಲಕ್ಕೆ ತಗೊಂಡು ಬರಬೇಕು. ಇನ್ನೊಂದು ಏನಪ್ಪ ಅಂತಂದರೆ, ನಮ್ಮಲ್ಲಿ ನೆಗೆಟಿವ್ ಭಾವನೆಗಳು ಬೇಡ. 2026 ಇದು ನನ್ನದೇ ವರ್ಷ, ನಾನು ಗೆಲ್ತೀನಿ, ನನ್ನಿಂದ ಸಾಧ್ಯ ಅಂತಕ್ಕಂಥದ್ದು ತಲೆಯಲ್ಲಿರಲಿ. ಯಾಕಂದರೆ ಕಾಂಪಿಟೇಷನ್ನು ಕಡಿಮೆ ಇದೆ. ನೀನು ಚೆನ್ನಾಗಿ ಸಿಸ್ಟಮೆಟಿಕ್ ಆಗಿ ಕೂತ್ಕೊಂಡು ಓದಿದರೆ ಸಾಕು, ಕಂಪಲ್ಸರಿ ಯಾರು ಓದ್ತಾರೆ ಅವ್ರದ್ದು PSTR ಪಕ್ಕ ಆಗ್ತದೆ. ಇನ್ನೊಂದೇನಪ್ಪ ಅಂತಂದರೆ, ಭಾಳಷ್ಟು ಏನದ ನಮಗೆ ಭರವಸೆ ಮೂಡಿಸಿದಂಥ ಹುದ್ದೆ ಇದು PSTR 10 ವರ್ಷಗಳ ನಂತರ. ತದನಂತರ ಇನ್ನೊಂದು ಏನಪ್ಪ ಅಂತಂದರೆ, ನಿನ್ನ ಕಷ್ಟಗಳು ನಿನ್ನ ಕಣ್ಣು ಮುಂದೆ ಬರಲಿ. ಏನೇನು ಕಷ್ಟಗಳದಾವ ನಿಮ್ಗೆ ಗೊತ್ತು, ನಿಮ್ಮ ಮನೆಯಾಗ ಏನೇನು ಕಷ್ಟಗಳದಾವ ನಿಮ್ಗೆ ಗೊತ್ತು. ಅವೆಲ್ಲವೂ ಕೂಡ ಕಣ್ಣು ಮುಂದೆ ಬರಲಿ. ಇವೆಲ್ಲ ಕಷ್ಟಗಳಿಗೂ ಕೂಡ ತಿಲಾಂಜಲಿ ಇಡಬೇಕು ಅಂತಂದರೆ, ನಾನು 2026ರಲ್ಲಿ PSTR ಆಗಲೇಬೇಕು. ನಂದೇ ಅದು ಒಂದು ಹುದ್ದೆ, ನನಗಾಗೇನೆ ಒಂದು ಹುದ್ದೆ ಅದ ಅಂದರೆ ಪಕ್ಕಾ ನಾವು ಮನಸಾಪೂರ್ವಕವಾಗಿ ಅದನ್ನು ಮೈಂಡ್ ಫಿಕ್ಸ್ ಮಾಡ್ಕೋಬೇಕು. ಇನ್ನೊಂದು ವಿಚಾರ ಏನಪ್ಪ ಅಂದರೆ, ನಿನಗೆ ಹಿಂದೆ ಆಡಿರ್ತಾರಲ್ಲ, ಅವೇನು ಮಾಡ್ತಾನೆ ಬಿಡು, ಆಕಿ ಏನು ಮಾಡ್ತಾಳೆ ಬಿಡು, ಹಿಂಗೇನು ಹಿಂದೆ ಆಡಿರ್ತಾರೆ ನಾವು, ಆಡು ಮಾತುಗಳು, ಚುಚ್ಚು ಮಾತುಗಳು ಅಂತೀವಿ ನಾವು. ಅವೆಲ್ಲರೂ ಒಂದು ಸರಿ ನೆನಪಿಸ್ಕೊ. ಅವನ್ನೆಲ್ಲ ಒಂದು ಸರಿ ಏನದ ಮನಸ್ಸಿನಲ್ಲಿ ತಗೋ. ಅವ್ರಿಗೆ ಉತ್ತರ ಕೊಡುವಂಥ ಕಾಲ ಬಂದಿದೆ. ಏನು ಕೊಡುವುದು? ಉತ್ತರ ಕೊಡುವ ಕಾಲ. ಯಾರಿಗೆ? ನಿನಗೆ ನಿಂದೇ ಆಡಿದವ್ರಿಗೆ, ನಿನ್ನ ಬಗ್ಗೆ ಆಡ್ಕೊಂಡವರಿಗೆ,
ನಿನ್ನ ಬಗ್ಗೆ ಅವಹೇಳನ ಮಾತಾಡಿದವ್ರಿಗೆ ಅವ್ರಿಗೆ ಉತ್ತರ ಕೊಡುವ ಕಾಲ ಬಂದೈತಿ. ಎದ್ದು ನಿಲ್ಲು, ರೆಡಿಯಾಗು. 2026ರಲ್ಲಿ ನಿನ್ನದೇ ವರ್ಷ, ಅದು ಮುನ್ನುಗ್ಗು. ನೀನು ಅಭ್ಯಾಸ ಮಾಡು. ಅದ್ರ ಜೊತೆಗೆ ನಮ್ಮ ಚಾನಲ್ ಕೂಡ ಇರ್ತದೆ. ಪ್ರತಿಯೊಂದು ಕೂಡ ಚಾನಲ್ ವಿಷಯ ವಸ್ತುಗಳನ್ನಿಟ್ಕೊಂಡು ಅದು ಪಠ್ಯಕ್ರಮದ ಅನುಸಾರವಾಗಿ ಮತ್ತು ಅದು ಈ ಏನು ಕರ್ನಾಟಕದ ಸ್ಕೂಲ್ ಎಜುಕೇಷನ್ ಪಠ್ಯಕ್ರಮ ಏನಿದೆ ನೋಡು, 5ರಿಂದ 8ನೇ ತರಗತಿಯವರೆಗೆ ಎಲ್ಲವನ್ನು ಸೈನ್ಸ್, ಗಣಿತ ಮತ್ತು ಪರಿಸರ ಅಧ್ಯಯನ, ಸಮಾಜ ವಿಜ್ಞಾನ ಎಲ್ಲವನ್ನು ಕ್ಲಾಸ್ ವೈಸ್ ಅಂದರೆ ವರ್ಗದ ಯಾವ್ಯಾವ 5ನೇ ತರಗತಿದು ಒಂದು ವರ್ಗದ ಕ್ಲಾಸ್ಗಳನ್ನು, 6ನೇ ತರಗತಿಯ ಪಠ್ಯಪುಸ್ತಕದ ವರ್ಗದ ಪ್ರತಿಯೊಂದು ಪಿನ್ ಟು ಪಿನ್ ಕ್ಲಾಸಸ್ಗಳನ್ನು ಮಾಡ್ತೀನಿ. ನೀವೆಲ್ಲರೂ ಸಾಥ್ ಬರಬೇಕು. ನೀವೆಲ್ಲರೂ ಏನದ ಪೋಸ್ಟ್ ತಗೋಬೇಕು, PSTR ಆಗಬೇಕು. ನಿಮ್ಮ ಕಷ್ಟಗಳಿಗೆ ತಿಲಾಂಜಲಿ ಇಡಬೇಕು. ನಿಮ್ಮ ಕಷ್ಟಗಳಿಗೆ ಕೊನೆ ಹೇಳಬೇಕು. ನಿಮ್ಗೆ ಒಂದು ಸಂಕ್ರಮಣದ ಕಾಲ ಇನ್ಮೇಲಿಂದ 2026 ಸಂಕ್ರಮಣದ ಕಾಲ ಕಂಪಲ್ಸರಿ. ಈ ನೆಕ್ಸ್ಟ್ ಬಜೆಟ್ನಲ್ಲಿ ಏನದ ಕಂಪಲ್ಸರಿ ನೇಮಕಾತಿಗೆ ಏನದ PSTRನವ್ರಿಗೆ ಹೆಚ್ಚಿನ ಅವಕಾಶಗಳೇ ಅದಾವ. ಪಕ್ಕಾ ನೆನಪಿರಲಿ, ಹೆಚ್ಚಿನ ಅವಕಾಶಗಳೇ ಅದಾವ. ನೀವೆಲ್ಲರೂ ಕೂಡ ಒಳ್ಳೆಯ ಒಂದು ಸಂಕಲ್ಪದೊಂದಿಗೆ ಇಷ್ಟು ಹುದ್ದೆಗಳ ಖಾಲಿ ಅದಾವಂದ್ರೆ ಸಣ್ಣ ಮಾತಲ್ರಿ. 2026ರಲ್ಲಿ 35,770 ಹುದ್ದೆಗಳ ಖಾಲಿ ಅದಾವಂತಂದ್ರೆ ಸಣ್ಣ ಮಾತಲ್ಲ. ಇನ್ನು GPSTR ನಿವೃತ್ತಿ ಹೊಂದೋರ ಸಂಖ್ಯೆ ಕಡಿಮೆ ಇರ್ತದೆ. ಯಾಕೆ ಕಡಿಮೆ ಇರ್ತದೆ ಅಂತಂದ್ರೆ ಈ PSTRದವ್ರಿಗೆ ಮುಂಬಡ್ತಿ ಕೊಡ್ತಾರೆ, ಅವ್ರು GPSTRಗೆ ಹೋಗ್ತಾರೆ. ಆಮೇಲೆ ಇಷ್ಟು ದಿನ ಹಿಂದೆ ಮಾಡಿದಂಥ GPSTR ನೇಮಕಾತಿಗೆ ಇನ್ನೂ ಅವ್ರು ಚಿಕ್ಕವ್ರು, ಭಾಳ ಇನ್ನೂ ಸರ್ವಿಸ್ ಅದವರಿಗೆ. ಈಗ ಯಾರು ಹೊರಗೆ ಬರ್ಬೇಕಂದ್ರೆ PSTRನವರೇ ಹೊರಗೆ ಬರಬೇಕು. ಯಾಕಂದ್ರೆ ಗೋವಿಂದೇಗೌಡರ ಕಾಲದಾಗ ಸಿಕ್ಕಾಪಟ್ಟೆ ಏನದ PSTR 1 to 5th ಶಿಕ್ಷಕರನ್ನ ಜಾಸ್ತಿ ತುಂಬ್ಕೊಂಡ್ಬಿಟ್ರು. ಹಾಗಾಗಿ ಈ ಬರಬೇಕಾದಂಥವ್ರು, ಹೊರಗಡೆ ಬರಬೇಕಾದಂಥವ್ರು, ರಿಟೈರ್ ಆಗಬೇಕಾದಂಥವ್ರು ಯಾರು ಅಂತಂದರೆ ಈ PSTRದವರೇ ಜಾಸ್ತಿ ಹೊರಗಡೆ ಬರ್ತಾರೆ. ಈ ವರ್ಷ 14 ಅಂದರೆ ಮಿನಿಮಮ್ 15,000 ಜನ ಹೊರಗಡೆ ಬರ್ತಾರೆ ಮಾರ್ಚಿಗೆ. ಅವರು ಹುದ್ದೆಗಳನ್ನು ಫಿಲಪ್ ಮಾಡಬೇಕಲ್ಲ ಆ ಹುದ್ದೆಗಳನ್ನು. ಯಾಕಂದರೆ ಗೆಸ್ಟ್ ಟೀಚರ್ ಅಂತ ಏನದ ನಾವು ಇಲ್ಲಿ ಕೊಡೋಕ್ಕಾಗಲ್ಲ. ಯಾಕಂದರೆ ಕಲಿ ಇರ್ತದೆ, ಅವ್ರಿಗೆ ಟ್ರೈನಿಂಗ್ ಬೇಕಾಗ್ತದೆ ಅಂತಂದ್ರೆ ನಾವು ಕಂಪಲ್ಸರಿ ಏನದ ಇಲ್ಲಿರ್ತಕ್ಕಂಥ PSTR ಸರ್ಕಾರದಿಂದನೇ ನೇಮಕ ಮಾಡ್ಕೋಬೇಕು. ಅವ್ರಿಗೆ ವಿಶೇಷ ತರಬೇತಿ ಕೊಡಬೇಕು. ಹಾಗಾಗಿ ನಿಮಗಿದೊಂದು ಸುವರ್ಣ ಅವಕಾಶ. PSTRದವ್ರಿಗೆ ಏನದ ಒಂದು ಒಳ್ಳೆಯ ಅವಕಾಶ ಅದ. ಎಲ್ಲರೂ ಕೂಡ ಏನದ ಅಭ್ಯಾಸ ಮಾಡಿರಿ. ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ನಮಸ್ಕಾರಗಳು.